ಅದೇ ಹರಿಯ ಆರಾಧನೆ ಆಗಿರುತ್ತೆ. ಭೋಜಯೇತ್ ತಾನ್ ಗುಣವತ ತದನ್ನೇನ ಶುಚಿಸ್ಮಿತೆ ಅನ್ಯಾನ್ ತತ್ರ ಸಮಾಗತ ದಕ್ಷಿಣಾಂ ಗುರವೇ ದದ್ಯಾತ್ ಋತ್ವಿಗ್ಭ್ಯಶ್ಚ ಯಥಾರ್ಹತಃ. ಶುದ್ಧವಾದ ನಗುವಿನಿಂದ ಕೂಡಿದವಳೆ ಅದಿತಿಯನ್ನ ಕರೆದು ಹೇಳುವ ಮಾತು. ಆ ಬಂದಂತಹ ಋತ್ವಿಜರಿಗೆ ರುಚಿಯಾದ ಶುಚಿಯಾದ ಅನ್ನವನ್ನೇ ಉಣಬಡಿಸಬೇಕು. ಸದನ್ನೇನ, ಸತ್ ಅನ್ನ. ಮತ್ತೆ ಇನ್ಯಾರು ಹೇಳದೆ ಕೇಳದೆ ಬಂದ್ರು ಕೂಡ ಅವರಿಗೂ ಊಟ ಹಾಕ್ಬೇಕು. ಯಾರೋ ಬಂದವರು, ನೀವ್ ಯಾರು ಬಂದಿದ್ದೀರಿ, ನಾವು ಹೇಳೇ ಇಲ್ಲ, ನೀವ್ ಹೆಂಗ್ ಬಂದ್ರಿ, ಇದು ಲೆಕ್ಕಾಚಾರಕ್ಕಿಂತ ಹೆಚ್ಚಾಯ್ತು, ಹೊರಗ್ ಕಳಿಸಿ ಅಂತೆಲ್ಲ ನಮ್ಮಲ್ಲಿ ಮದುವೆ ಹಾಲ್ಗಳಲ್ಲಿ ಲೆಕ್ಕ ಹಾಕೊಂಡು ಕೂತವ್ರು ಒಂದಿಷ್ಟು ಜನ ನಕ್ಷತ್ರಿಕರಿರ್ತಾರೆ. ಅವರಿಗೆ ಬೇರೆ ಕೆಲಸ ಇರುವುದಿಲ್ಲ. ಈ ವ್ಯವಸ್ಥೆ ಅಂತ ಬಂದಾಗ ಮನೆಗೆ ಒಬ್ಬ ಹೇಳದೆ ಕೇಳದೆ ಬಂದಿದ್ದಾನೆ ಅಂದ್ರೆ ಅವನು ವಿಶೇಷ ಆರಾಧನೆಗೆ ಯೋಗ್ಯವಾದ ವ್ಯಕ್ತಿ. ಹಾಗಾಗಿ ಅಂಥವರನ್ನ ಅನ್ಯಾಂಶ, ಇನ್ನು ನಾವು ಕರೆಯದೇ ಬಂದವರು ಅಂತಾಗಿದ್ರು ಕೂಡ ಅವರನ್ನ ಯಥಾರ್ಹತಃ ಯಥಾಯೋಗ್ಯವಾಗಿ ಅವರನ್ನ ಆರಾಧನೆ ಮಾಡಬೇಕು. ಇನ್ನು ಆಚಾರ್ಯರಿಗೆ, ಋತ್ವಿಜರಿಗೆ, ಗುರುಗಳಿಗೆ, ಋತ್ವಿಗ್ಭ್ಯ ಯಥಾರ್ಹತಃ ಎಷ್ಟು ಸಾಧ್ಯವೋ ನಮ್ಮಿಂದ ಕೊಡ್ಲಿಕ್ಕಾಗುವಂತದ್ದನ್ನ, ಸಂಪತ್ತನ್ನ ಅವರಿಗೆ ವಿನಿಯೋಗಿಸ್ಬೇಕು. ಏನ್ ಕೊಡ್ತೀವೋ ಅದು ಇಂಥದ್ದು ಇಂಥದ್ದೇ ಆಗ್ಬೇಕು ಅಂತೆಲ್ಲ ನಿಯಮ ಇಲ್ಲ. ನಮ್ಮಿಂದ ಆಗುವ ವಿತ್ತಶಾಖ್ಯ ಮಾಡದೆ ಕೊಡ್ಬೇಕು. ಅನ್ಯಾದ್ಯೇನಾಶ್ವಪಾಕಾಂಶ್ಚ ಪ್ರೀಣಯೇತ್ ಸಮುಪಾಗತಾನ್ ಭುಕ್ತವತ್ಸು ಚ ವಿಪ್ರೇಷು ದೀನಾಂಧ ಕೃಪಣಾದಿಷು ವಿಷ್ಣು ತತ್ಪ್ರೀಣನಂ ವಿದ್ವಾನ್ ಭುಂಜೀತ ಸಹ ಭುಂಜೀತ ಬಂಧುಭಿಃ. ಇನ್ನು ಎಲ್ಲಿವರೆಗೆ ಅಂದ್ರೆ ನೋಡಿ, ಸ್ವಪಾಕಾಂಶ್ಚ ಪ್ರೀಣಯೇತ್. ಸ್ವಪಾಕರು ಅಂತಂದ್ರೆ ಊರಿನಿಂದ ಹೊರಗೆ ವಾಸ ಮಾಡುವಂತಹ, ನಾವು ವರ್ಣಹೀನರು ಅಂತ ಹೇಳುವಂತಹ ಸಾಮಾನ್ಯ ಮನುಷ್ಯರು. ಅವರನ್ನೂ ಕೂಡ ನಾವು ಆತಿಥ್ಯ ಮಾಡಿ ಅವರಿಗೆ ಕೊಡಬೇಕಾದ ಅನ್ನವಸ್ತ್ರಾದಿಗಳನ್ನ ಕೊಟ್ಟು ಅನ್ನವಸ್ತ್ರಗಳ ಮೂಲಕ ಸಂತೋಷ ಪಡಿಸ್ಬೇಕು. ಪ್ರೀಣಯೇತ್ ಸಮುಪಾಗತಾನ್. ಹೀಗೆ ಅವರವರಿಗೆ ಅರ್ಹವಾದ ಪದಾರ್ಥಗಳನ್ನ ಕೊಟ್ಟು, ಇನ್ನು ದೀನರು, ಅಂಧರು, ಕೈಲಾಗದವರು ಇಂಥವ್ರು ಯಾರು ಬಂದ್ರು ಕೂಡ ಅವರನ್ನ ವಿಷ್ಣು ಸುಪ್ರೀತನಾಗಲಿ ಅಂತ ಅವರಿಗೂ ಉಣಬಡಿಸ್ಬೇಕು. ಆಮೇಲೆ ಎಲ್ಲರಿಗೆ ಕೊಟ್ಟಾದ್ಮೇಲೆ ಗಮನಿಸಿ, ಭುಕ್ತವತ್ಸು ಇವರಿಗೆಲ್ಲ ಊಟ ಹಾಕಿದ್ಮೇಲೆ ಯಜಮಾನ ಊಟ ಮಾಡ್ಬೇಕು. ಬಂಧುಬಿಹಿ, ಆಮೇಲೆ ತನ್ನ ಬಂಧುಗಳು ಕೂಡ್ಬೇಕು. ಮೊದ್ಲು ಬಂಧುಗಳನ್ನು ಕೂಡಿಸಿ ಬಂದವರನ್ನೆಲ್ಲ ಕಾಯಿಸಿ ಅವರನ್ನು ಹೊರಗೆ ಹಾಕಿ ಉಳಿದ್ರೆ ಕೊಡ್ತೇವೆ ಅಂತನ್ನುವ ತರದ ವಿವಾದಗಳನ್ನೆಲ್ಲ ನಾವು ನಮಗೆ ಹಾನಿ ಮಾಡಿಕೊಳ್ಳುವ ಪ್ರಕ್ರಿಯೆ ಮಾಡ್ತಾರೆ ಅಂತಂದ್ರೆ ಅದು ಶಾಸ್ತ್ರ ಹೇಳಿದ್ದಲ್ಲ. ಅವರಿಗೆ ಮೊದಲು ಊಟ ಹಾಕಿ ಭುಕ್ತವತ್ಸು, ವಿಪ್ರರಾದವರನ್ನ ದೀನ ಅಂಧ ಕೃಪಣಾದಿಷು ಭುಕ್ತವತ್ಸು ಸತಿ ಅಂದ್ರೆ ಅದು ಹೇಗೆ, ವಿಷ್ಣೋ ತತ್ಪ್ರೀಣನಂ, ಇದು ವಿಷ್ಣುವಿಗೆ ಪ್ರೀತಿ ಆಗಲಿ ಅಂತ ಅವರಿಗೆಲ್ಲ ಬಡಿಸಿ ಆದ್ಮೇಲೆ ಎಲ್ಲ ಉಳಿದವರಿಗೆ ಕೊಟ್ಟ ಮೇಲೆ ಇವನು ಬಂಧುಬಿ ಸಹ ಭುಂಜೀತ, ಬಂಧುಗಳನ್ನ ಜೊತೆಗಿಟ್ಟುಕೊಂಡು ಊಟ ಮಾಡಬೇಕು. ನಾನು ಮೊದ್ಲೇ ಊಟ ಮಾಡಿ ಬಿಟ್ಟು ಆಮೇಲೆ ಬಂದವರು ಬೇಕಾದ್ರೆ ಊಟ ಮಾಡಿಕೊಳ್ಳಿ ಅಂತ ಮಾಡುವುದು ಅದು ಯೋ ಭುಂಕ್ತೆ ಸೇನೆಯವ ಸಹ ಅಂದ್ರೆ. ಹೇಳಿ. ಯಾರೋ ಆಮೇಲೆ ಮೂರ್ಖರು ಬರೆದ ಪದ್ಯ ಅದು, ಯಾರು ಸಜ್ಜನರಂತೂ ಬರೆದ ಪದ್ಯ ಅಲ್ಲ, ಶಾಸ್ತ್ರದಲ್ಲಿ ಹಾಗಿಲ್ಲ. ಇದು ತುಂಬಾ ಸರ್ತಿ ನಾನು ಹೇಳಿದ್ದೇನೆ. ಎಲ್ಲರೂ ಹೀಗೆ ಈ ಗಾದೆಯನ್ನ, ಇದು ಗಾದೆ ತರ ಯಾರೋ ಮಾಡ್ಕೊಂಡು ಹೇಳ್ತಾರೆ, ಆದ್ರೆ ಅದು ಶಾಸ್ತ್ರೀಯ ಅಲ್ಲ. ಅಂತ ಸಜ್ಜನರು ಬಂದಾಗ ಅವರನ್ನ ಮೊದ್ಲು ನಾವು ಗೌರವಿಸ್ಬೇಕು. ಇನ್ನು ಒಂದು ವೇಳೆ ಹಾನಿ ಮಾಡುವವರು, ಧರ್ಮದಲ್ಲಿ ಶ್ರದ್ಧೆ ಇಲ್ಲದವರು, ಬೇಕು ಅಂತಾನೆ ಉಪದ್ರ ಮಾಡ್ಲಿಕ್ಕೆ ಬಂದವರು ಅಂತವ್ರು ಅಂತಾಗಿದ್ದಾಗ ಈ ಕರೆಯದೆ ಬಂದವರನ್ನ ಬೇಕಾದ್ರೆ ನೀವು ದೂರ ಇಡಿ. ಆದ್ರೆ ಹಸಿದು ಬಂದಿದ್ದಾನೆ ಅಂದ್ರೆ ಆಗ ಮೊದ್ಲು ಅವನ ಹಸಿವನ್ನ ನೀಗಿಸ್ಬೇಕಷ್ಟೆ. ಆಮೇಲೆ ಉಳಿದ ವಿಚಾರ, ನೀವು ಊಟ ಹಾಕಿದ್ರೆ ಬಾಯಿ ಮುಚ್ಕೊಂಡು ಹೋಗೋದಾದ್ರೆ ಹೋಗು. ಅದು ಬಿಟ್ಟು ಬೇರೆ ಮಾತಾಡುದು, ತಲೆ ಹರಟೆ ಮಾಡುದು, ಇಲ್ಲಿ ಗಲಾಟೆ ಮಾಡುದು ಅಂತಾದ್ರೆ ಬೆನ್ನ ಹಾಕೊಂಡು ಹೋಗುದು ಬೆಟರ್ ಅಂತ ಅವನನ್ನ ಆಮೇಲೆ ಬೇಕಾದ್ರೆ ನಿಮ್ಮ ವ್ಯವಸ್ಥೆಯ ದೃಷ್ಟಿಯಿಂದ ತೊಂದರೆ ಆಗುತ್ತೆ ಅಂದ್ರೆ ಹೊರಗಿಡಿ. ಆದ್ರೆ ಯಾವ ಕಾರಣಕ್ಕೂ ಕೂಡ
ಅದಕ್ಕೆ ಮೊದ್ಲೊಂದು ಮಾತು ಬಂತು, ಅನ್ನಸ್ಯ ಕ್ಷುದಿತಂ ಪಾತ್ರಂ. ಹಸಿದವನು ಅನ್ನುವುದಷ್ಟೇ ಪಾತ್ರ ವಿವೇಚನೆ. ಅವನು ಯಾರಾಗಿದ್ರೂ ಸರಿ, ಶ್ವಪಾಕೇಭ್ಯ, ಅವ್ರು ಯಾರೋ ಊರ ಹೊರಭಾಗದಲ್ಲಿ ವಾಸ ಮಾಡುವವರು ಅಂದ್ರೆ ಸಂಸ್ಕಾರಹೀನರು ಅಂತ ಅರ್ಥ. ಅದರ ಅರ್ಥ ಸಂಸ್ಕಾರಹೀನರಾಗಿದ್ರೆ ಅಂಥವರಿಗೂ ಕೂಡ ಪದಾರ್ಥವನ್ನ ಅವರಿಗೆ ಯೋಗ್ಯವಾದಂತಹ ರೀತಿಯಲ್ಲಿ ಒದಗಿಸ್ಬೇಕು. ಕಾರಯೇತ್ ತತ್ಕಥಾಭಿಶ್ಚ ಪೂಜಾಂ ಭಗವತೋನ್ವಹಂ ನೃತ್ತವಾದಿತ್ರಗೀತೈಶ್ಚ ಸ್ತುತಿಭಿಃ ಸ್ವಸ್ತಿ ವಾಚನೈಃ. ಪ್ರತಿನಿತ್ಯ ಈ 12 ದಿವಸವೂ ಕೂಡ ನೃತ್ಯ, ವಾದ್ಯ, ಗೀತ, ಸ್ತೋತ್ರ, ಸ್ವಸ್ತಿ ವಾಚನ, ಭಜನೆ, ಕಥಾ ಪ್ರವಚನ, ಭಗವಂತನ ಆರಾಧನೆ, ಹೀಗೆ ಹಲವು ರೀತಿಯಿಂದ ಅವನ ಸೇವೆಯನ್ನ ಮಾಡಬೇಕು. ಏತತ್ ಪಯೋವ್ರತಂ ನಾಮ ಪುರುಷಾರಾಧನಂ ಪರಂ ಪಿತಾಮಹೇನಾಭಿಹಿತಂ ಮಮತೆ ಸಮುದಾಹೃತಂ. ಪರಮ ಪುರುಷನಾದ ನಾರಾಯಣನ ಉತ್ತಮವಾದ ಆರಾಧನೆ ಈ ಪಯೋವ್ರತ. ಬ್ರಹ್ಮ ನನಗೆ ಮೊದಲು ಉಪದೇಶ ಮಾಡಿದ್ದ, ಯಾರು ಕಶ್ಯಪ ಹೇಳ್ತಾ ಇರುವ ಮಾತು, ನಾನದನ್ನು ಈಗ ನಿನಗೆ ಹೇಳಿದ್ದೇನೆ. ಅಂದ್ರೆ ಚತುರ್ಮುಖನಿಂದ ಉಪದಿಷ್ಟವಾದ, ಇದು ಆರಂಭದಲ್ಲೂ ಇದೇ ಮಾತನ್ನು ಹೇಳ್ತಾನೆ, ತುಂಬಾ ವಿಶಿಷ್ಟವಾದ ಉಪಾಸನೆ ಇದು ಅಂತ. ಮತ್ತದನ್ನು ನೆನಪಿಸ್ತಾನೆ. ತ್ವಂಚಾನೇನ ಮಹಾಭಾಗೆ ಸಮ್ಯಕ್ ಚಿರ್ಣೇನ ಕೇಶವಂ ಆತ್ಮನ ಶುದ್ಧ ಭಾವೇನ ಭಗವೀ ಎಂಭಜಾವ್ಯಯಂ. ಓ ಭಾಗ್ಯಶೀಲಳೆ, ನೀನು ಈ ವ್ರತವನ್ನ ಚೆನ್ನಾಗಿ ಅನುಷ್ಠಾನ ಮಾಡಿ ಭಜಿಸಲೇಬೇಕಾದ ದೋಷವಿಲ್ಲದ, ರೋಗವಿಲ್ಲದ, ಲೋಪವಿಲ್ಲದ, ಲೋಭವಿಲ್ಲದ ನಾರಾಯಣನನ್ನು ಶುದ್ಧ ಭಾವದಿಂದ ಪ್ರಯತ್ನಪೂರ್ವಕವಾಗಿ ನೀನು ಆರಾಧನೆ ಮಾಡು. ಭಜ ಅವ್ಯಯಂ. ಅಯಂ ವೈ ಸರ್ವಯಜ್ಞಾಖ್ಯ ಸರ್ವವ್ರತಮಿದಂ ಶ್ರುತಂ ತಪಸ್ಸಾಧನಂ ಭದ್ರೇ ದಾನಂತೇಶ್ವರ ತರ್ಪಣಂ. ಅಂದ್ರೆ ಈ ವ್ರತದಲ್ಲಿ ತಪಸ್ಸು ಇದೆ, ದಾನ ಇದೆ, ಯಜ್ಞ ಇದೆ, ಎಲ್ಲವೂ ಇದೆ. ಅಂದ್ರೆ ಅಗ್ನಿಯ ಮೂಲಕ ಆಹುತಿ ಕೊಟ್ಟು ಆರಾಧನೆಯೂ ಇದೆ, ಋತ್ವಿಜರನ್ನ ಕರೆದು ಊಟ ಹಾಕಿ ಅವರನ್ನ ತೃಪ್ತಿಪಡಿಸುವುದೂ ಇದೆ, ಮತ್ತು ತನ್ನ ದೇಹವನ್ನ ದಂಡನೆ ಮಾಡಿ ಉಪವಾಸ ಮಾಡುವುದೂ ಇದೆ. ಹೀಗೆ ಅಗ್ನಿಯ ಮೂಲಕ, ಆತ್ಮದ ಮೂಲಕ, ಜ್ಞಾನಿಗಳ ಮೂಲಕ, ಹೀಗೆ ಪ್ರಧಾನವಾಗಿ ಇದು 3 ಆರಾಧನೆ. ಈ 3 ಆರಾಧನೆಯು ಇಲ್ಲಿ ನಡೆಯುತ್ತೆ. ಆದ್ರಿಂದಾಗಿ ಇನ್ನು ಶಾಲಗ್ರಾಮಾದಿಗಳಲ್ಲಿ ಅಭಿಷೇಕ ಅಂತ ಹೇಳಿದ್ರು. ಅಂದ್ರೆ ಪ್ರತಿಮೆ, ಅಗ್ನಿ, ಋತ್ವಿಜರು ಮತ್ತು ಆತ್ಮ, ದೇಹದಂಡನೆ. ಇನ್ನು ಇದರ ಜೊತೆಗೆ ಹಿಂದೆ ಹೇಳಿದ್ದೆ ಯಾವುದು ಅಂತಂದ್ರೆ ಗುರುಗಳಲ್ಲಿ, ಸೂರ್ಯನಲ್ಲಿ, ಚಂದ್ರನಲ್ಲಿ ಇತ್ಯಾದಿ ಮಂಡಲದಲ್ಲಿ ಆರಾಧನೆ ಮಾಡುವುದಂತೂ ಇದಕ್ಕೆ ಪೂರಕವಾಗಿ ನಮ್ಮ ಹತ್ರ ಸಾಮರ್ಥ್ಯ ಇದ್ದಷ್ಟು ಇದನ್ನ ಹಿಗ್ಗಿಸಬಹುದು. ಈ ವ್ರತವನ್ನ ನಮ್ಗೆ ಈ 12 ದಿವಸದಲ್ಲಿ ಪ್ರತಿ ದಿವಸ ಒಂದೊಂದು ವಿಶೇಷವಾದ ಮಂಡಲವನ್ನು ಮಾಡಿ ಅಲ್ಲಿ ತ್ರಿಕಾಲ ಪೂಜೆಯನ್ನು ನಡೆಸಿ 3 ಹೊತ್ತಿನಲ್ಲಿ ಸಂಧ್ಯಾ ಮತ್ತು ಮಧ್ಯ ಸಂಧ್ಯಾ, ಪ್ರಾತಃ ಸಂಧ್ಯಾ, ಸಾಯಂ ಸಂಧ್ಯಾ, ಮಧ್ಯ ಸಂಧ್ಯಾ 3 ಹೊತ್ತಿಗೂ ಕೂಡ ವಿಶೇಷವಾದ ನೈವೇದ್ಯಾದಿಗಳನ್ನು ಮಾಡಿ ಋತ್ವಿಜರನ್ನ ಕರೆದು ಅವರಿಗೆ ಚೆನ್ನಾಗಿ ಊಟ ಹಾಕಿ ಇವನು 13ನೇ ದಿವಸ ಬೆಳಿಗ್ಗೆ ವ್ರತವನ್ನ ಉದ್ಯಾಪನೆ ಮಾಡುವ ಹೊತ್ತಿಗೆ ಆ ಎಲ್ಲರನ್ನೂ ಕೂಡ ಉಣಿಸಿ ಆದ ಬಳಿಕ ಬಂಧುಗಳ ಜೊತೆಗೆ ಕೂತು ಊಟ ಮಾಡಬೇಕು. ಸರ್ವಯಜ್ಞ ಅಂತ ಅವನನ್ನ ಕರೆದ್ರು. ಅಯಂ ವೈ ಸರ್ವಯಜ್ಞಾಖ್ಯ, ಇವನನ್ನೇ ಸರ್ವಯಜ್ಞ ಅಂತ ಕರೀತಾರೆ. ಅಂದ್ರೆ ಏನರ್ಥ ಅಂದ್ರೆ ಹಲವು ರೀತಿಯ ಯಜ್ಞ ಯಾಗಾದಿಗಳನ್ನ ಮಾಡುವುದನ್ನ ಇದು ಒಂದೇ ವ್ರತದಲ್ಲಿ ಅನುಷ್ಠಾನ ಮಾಡ್ಲಿಕ್ಕಾಗುತ್ತೆ. ಎಲ್ಲ ವ್ರತಗಳನ್ನ ಸೇರಿಸಿದ ವ್ರತವನ್ನೇ ಸರ್ವ ವ್ರತಮಿದಂ ಶ್ರುತಂ. ನೀವು ಎಲ್ಲಾ ವ್ರತಗಳನ್ನ ಮಾಡಿದ್ರು, ಇದು ಒಂದು ವ್ರತವನ್ನ ಮಾಡಿದ್ರು ಆ ಎಲ್ಲಾ ವ್ರತಗಳಿಗೆ ಪೂರಕವಾದ ಶಕ್ತಿಯನ್ನು ಇದು ತುಂಬತ್ತೆ. ತಪಸ್ಸಾರಮಿದಂ, ಇದು ತಪಸ್ಸುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ. ಅದಕ್ಕೆ ನಾನು ಹೇಳಿದ್ದು, ಇಲ್ಲಿ ದೈಹಿಕವಾದದ್ದಿದೆ, ಅಗ್ನಿಮುಖವಾದ ಆರಾಧನೆ ಇದೆ, ಬಂದವರನ್ನ ಆರಾಧಿಸುವುದಿದೆ, ಜೊತೆಗೆ ಸ್ಥಂಡಿಲ, ಸೂರ್ಯ, ಗುರು ಮೊದಲಾದಂತಹ ಬೇರೆ ಬೇರೆ ಅರ್ಚ ಪ್ರತಿಮೆಗಳಲ್ಲಿ, ಶಾಲಗ್ರಾಮಾದಿಗಳಲ್ಲಿ ಅಭಿಷೇಕಾದಿ ಕರ್ತವ್ಯಗಳು ಕೂಡ ಇದೆ. ದಾನಂಚ ಈಶ್ವರ ತರ್ಪಣಂ, ಇಲ್ಲಿ ಪ್ರೀತಿಕರವಾದ ದಾನವೂ ಇದೆ, ಇದರಿಂದ ಈಶ್ವರ ತರ್ಪಣಂ, ಈಶ್ವರ ತೃಪ್ತನಾಗ್ತಾನೆ. ತ ಏವ ನಿಯಮ ಸಾಕ್ಷಾತ್ ತಪೋದಾನಂ ವ್ರತಂ ಯಜ್ಞೋ ಯೇನ ತುಷ್ಯತ್ಯಧೋಕ್ಷಜಃ. ತುಂಬಾ ಅದ್ಭುತವಾದ ಒಂದು ಸಾಲು ಹೇಳಿದ್ರು. ನಾವು ತುಂಬಾ ಬಗೆಯ ತಪಸ್ಸು, ತುಂಬಾ ಬಗೆಯ ದಾನ, ತುಂಬಾ ಬಗೆಯ ವ್ರತ, ತುಂಬಾ ಬಗೆಯ ಯಜ್ಞ, ತುಂಬಾ ಬಗೆಯ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಡಮ ಅಂತ ದೊಡ್ಡ ದೊಡ್ಡ ಪದಗಳಿಂದ ತುಂಬಿದ ಬಂಡೆಗಳನ್ನೆಲ್ಲ ತಲೆ ಮೇಲೆ ಎತ್ತಾಕೊಂಡ್ರು ಕೂಡ ಅದೆಲ್ಲ ಸಾರ್ಥಕ ಆಗುದು ಯಾವಾಗ ಅಂದ್ರೆ ಏನ ತುಷ್ಯತ್ಯಧೋಕ್ಷಜಃ, ಯಾವುದರಿಂದ ಪರಮಾತ್ರ ತೃಪ್ತನಾಗುವುದಕ್ಕೆ ನಾವು ಮಾಡ್ತೇವೋ ಅದು ತಪಸ್ಸು ಅನ್ಸುತ್ತೆ, ಅದು ದಾನ ಅನ್ಸುತ್ತೆ, ಅದು ವ್ರತ ಅನ್ಸುತ್ತೆ, ಅದು ಯಜ್ಞ ಅನ್ಸುತ್ತೆ. ಇನ್ನೇನೇನು ಯಮ ನಿಯಮ ಆಸನಾದಿಗಳಿರುತ್ತೋ ಅದೆಲ್ಲವೂ ಪರಮಾತ್ಮ ಪ್ರೀತಿಗಾಗಿ ಮಾಡಿದರೆ ಮಾತ್ರ
ಅದಕ್ಕೆ ಆ ಅರ್ಥ ಬರುತ್ತೆ. ಇಲ್ಲ ಸಿಕ್ಕಾಪಟ್ಟೆ ಯಾಗ ಮಾಡ್ತಾರೆ, ಸಿಕ್ಕಾಪಟ್ಟೆ ಯೋಗ ಮಾಡ್ತಾರೆ, ಸಿಕ್ಕಾಪಟ್ಟೆ ಜಾಗ ಮಾಡ್ಕೊಂಡಿದ್ದಾರೆ ಎಲ್ಲ ವ್ರತಾಚರಣೆ ಮಾಡ್ಕೊಳ್ಳಿಕ್ಕೆ, ಏನ್ ಮಾಡಿದ್ರು ಕೂಡ ಊರ್ನ ಜನಕ್ಕೆ ತೃಪ್ತಿ ಆಗುವಂತದ್ ಮಾಡಿದ್ರೆ ಅದು ಊರ್ನ ಜನ ತೃಪ್ತರಾಗಿ ಚಪ್ಪಾಳೆ ಹೊಡೆದು ಬೆಂತಟ್ಟಿ ಹೋಗ್ತಾರೆ ಅಷ್ಟೇ. ಅದು ಅವ್ರ ಜೊತೆಗೆ ಹೋಗಿರುತ್ತೆ ಪುಣ್ಯ. ಆದ್ರೆ ಇದರ ಹಿಂದೆ ಇರುವಂತಹ ಹಿನ್ನೆಲೆಯಲ್ಲಿ ನಿಯಮಗಳನ್ನ ಯಮಗಳನ್ನ ಆಚರಣೆ ಮಾಡುವಾಗ ಪರಮಾತ್ಮನ ಪ್ರೀತಿಗಾಗಿ ಮಾಡಿದ್ದಾದಾಗ ಎಲ್ಲದೂ ಸಾರ್ಥಕವಾಗುತ್ತೆ. ಇಲ್ಲ ಅಂದ್ರೆ ತಾತ್ಕಾಲಿಕ ಅರ್ಥಗಳನ್ನ ಕೊಡುತ್ತೆ. ಇಷ್ಟು ಇದರ ಹಿನ್ನೆಲೆ. ಒಂಥರ ಇಡೀ ಶಾಸ್ತ್ರದ ಸಕಲ ವಾಕ್ಯಗಳಿಗೂ ಒಂದು ಕ್ಷರ ಬರೆದ ಹಾಗೆ ಇದೆ ಈ ಸಾಲು ಇಲ್ಲಿ ಹೇಳಿದ್ದು. ಆ ತತ್ಕರ್ಮ ಹರಿತೋಷಂ ಯತ್ ಅಂತ ಒಂದು ಮಾತಿದೆ. ತತ್ಕರ್ಮ ಅದು ಸರಿಯಾದ ಕರ್ಮ. ಹರಿತೋಷಂ ಯತ್ ಯಾವುದು ಹರಿತೋಷವನ್ನು ಉಂಟು ಮಾಡುತ್ತೋ ತತ್ಕರ್ಮ. ಹರಿತೋಷಂ ಯತ್ ತತ್ಕರ್ಮ ಯಾವುದು ಭಗವಂತನನ್ನ ಮೆಚ್ಚಿಸುತ್ತೋ, ಯಾವುದು ಅವನ ಪ್ರೀತಿಗಾಗಿಯೇ ನಡೆಯುತ್ತೋ ಅದು ಕರ್ಮ. ಉಳಿದದ್ದೆಲ್ಲ ಹಣೆ ಚಚ್ಕೊಳ್ಳೋ ಕರ್ಮ. ತಸ್ಮಾದೇ ತತ್ ವ್ರತಂ ಭದ್ರೇ ಪ್ರಯತಾ ಶ್ರದ್ಧಯಾಚರ ಭಗವಾನ್ ಪರಿತುಷ್ಟಸ್ತೆ ವರಾನಾಶು ವಿಧಾಸ್ಯತಿ. ಓ ಮಂಗಳಕರಳೆ, ಈ ಕಾರಣದಿಂದ ನೀನು ಸಂಯಮದಿಂದ ಇದ್ದು ಪ್ರಯತಾ ಶ್ರದ್ಧಾಪೂರ್ವಕವಾಗಿ ಪ್ರಯತ್ನಪೂರ್ವಕವಾಗಿ ವ್ರತವನ್ನು ಆಚರಿಸು. ಪರಿತುಷ್ಟನಾದ, ಪರಿತುಷ್ಟ ಅಂದ್ರೆ ಪರಿಪರಿಯಾಗಿ ತುಷ್ಟಿಯನ್ನು ಹೊಂದುತ್ತಾನೆ. ಯಜ್ಞದಿಂದಲೂ ತುಷ್ಟಿ ಆಗತ್ತವನಿಗೆ, ದಾನ ಕೊಟ್ಟಾಗ್ಲೂ ಖುಷಿ ಆಗತ್ತೆ, ಭೋಜನ ಮಾಡಿಸಿದಾಗ್ಲೂ ಖುಷಿ ಆಗತ್ತೆ, ಇಂದ್ರಿಯಗಳನ್ನ ದಮನ ಮಾಡಿ ನಿಗ್ರಹ ಮಾಡಿದ್ರಿಂದ ಖುಷಿಯಾಗಿರುತ್ತೆ. ಕೇವಲ ಪಯಸ್ಸು ಮಾತ್ರ ಕುಡಿದು ಕೂಡ ಇಲ್ಲರಿ ನಾವು ವ್ರತ ಆಗಿದೆ ಅಂತ ಹ್ಯಾಪ್ ಮೊರೆ ಹಾಕೊಂಡು ಮೂಲೆಯಲ್ಲೇ ಬಿದ್ದು ಮೂಲ ನಕ್ಷತ್ರ ಅಂತ ಹೇಳಿ ಯಾರಿಗೂ ಸಿಗದೆ ಹೋದ್ರೆ ಯಾವ ಕಾರ್ಯಕ್ಕೂ ಭಾಗವಹಿಸುತ್ತೆ. ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮ ಇವ್ರ ಹೆಸರಲ್ಲೇ ನಡೀತಾ ಇದೆ, ಕೊನೆಗೆ ಇವರು ಶ್ರಾದ್ದವೋ ಮನೆಯೋ ಕಾರ್ಯಕ್ರಮವೋ ಗೊತ್ತಾಗುದಿಲ್ಲ. ಹಾಗೆ ಇವರು ಮೂಲ ಗುಂಪಾಗಿ ಹೋದ್ರೆ ಉಪಯೋಗ ಇಲ್ಲ. ಅದರಲ್ಲಿ ಆ ಶ್ರದ್ಧೆಯನ್ನು ಇಟ್ಟುಕೊಂಡದ್ದಾದ್ರೆ ಯಾವ ರೀತಿಯಿಂದ ದೇಹಕ್ಕೆ ಬಾಧೆ ಆಗಲ್ಲ. ಹಾಗೆ ಪರಿತುಷ್ಟನಾಗ್ತಾನೆ ಭಗವಂತ. ಇಂದ್ರಿಯ ದಂಡನೆ, ದೇಹ ದಂಡನೆ, ಮನಸ್ಸು ದಂಡನೆ, ಬಂದವರಿಗೆ ಮಾತ್ರ ಮಂಡನೆ, ಅವರಿಗೆ ದಂಡನೆ ಅಲ್ಲ. ಆಮೇಲೆ ಬಂದವರು ಯಾಕಪ್ಪ ಬಂದ್ರು ಇವ್ರನ್ನ ಕರೆದು ಉಪಚಾರ ಮಾಡೋದಿದ್ರು ಬಿಟ್ಟು ಹಿಂಸೆ ಮಾಡುವಂತ ಸ್ಥಿತಿ ಬರಬಾರ್ದು. ಅಂತ ಸ್ಥಿತಿಯಲ್ಲಿ ಆಶು ವರಾನ್ ವಿಧಾಸ್ಯತಿ. ಬಹಳ ಬೇಗನೆ ಈ ವ್ರತಕ್ಕೆ ಸಾಮಾನ್ಯವಾಗಿ ನಮ್ಗೆಲ್ರಿಗೂ ಪ್ರಶ್ನೆ ಏನು ಅಂದ್ರೆ, ಈ ಕಡೆಯಿಂದ ಗೀಚಿದ್ರೆ ಈ ಕಡೆಯಿಂದ ದುಡ್ಡು ಬರಬೇಕು, ಹಾಗೇನಾದ್ರೂ ವ್ರತ ಇದ್ರೆ ಹೇಳಿ ಅಂತ. ಅಂತಹ ವ್ರತ ಇದು ಇದ್ದಿದ್ರಲ್ಲಿ 13ನೇ ದಿವಸಕ್ಕೇನೆ ಫಲ ಕೊಡುವಂತದ್ದು ಅಂತ ವರಾನ್ ಆಶು ವಿಧಾಸ್ಯತಿ. ಬಹಳ ಬೇಗನೆ ಈ ವ್ರತದಿಂದ ಆತ ಫಲವನ್ನ ಪಡೀತಾನೆ ಅಂತ. ಹೀಗೆ 15ನೆಯ ಅಧ್ಯಾಯ ಮುಕ್ತಾಯ ಆಗುತ್ತೆ. ಮುಂದೆ 16ನೇ ಅಧ್ಯಾಯದಲ್ಲಿ ಇನ್ನಷ್ಟು ಭಗವಂತನ ಅವತಾರದ ಕಥೆಯನ್ನ, ನಾರಾಯಣ ಅದಿತಿಗೆ ಒಲಿದ ಕಥೆಯನ್ನ ಇಲ್ಲಿ ನಿರೂಪಣೆ ಮಾಡುತ್ತೆ. ಶ್ರೀ ಶುಕ ಉವಾಚ ಇತ್ಯುಕ್ತಾ ತಾದಿತಿ ರಾಜನ್ ಸ್ವಭದ್ರಾ ಕಶ್ಯಪೇನ ವೈ ಅನ್ವತಿಷ್ಠವ್ರತಮಿದಂ ದ್ವಾದಶಾಹಂ ಸಂಧೃತಾ. ಶುಕಾಚಾರ್ಯರು ಹೇಳ್ತಾರೆ, ಓ ರಾಜನೇ, ಪತಿಯಾದ ಕಶ್ಯಪ ತನ್ನ ಮಡದಿಗೆ ಅತ್ಯಂತ ಪ್ರೀತಿಯಿಂದ ಉಪದೇಶಿಸಿದ ಪಯೋವ್ರತವನ್ನು ಆಲಸಿಕೆ ಇಲ್ಲದೆ, ಬಹಳ ಒಳ್ಳೆ ಮಾತಿದು, ಅತಂದ್ರಿತಾ. ತಂದ್ರ ಅಂದ್ರೆ ಜಾಡ್ಯ, ತೂಕಡಿಸ್ತಾ ಇರುದು, ಬೋರ್ ಅಂತ ಇರುದು, ಒಂದ್ ಸ್ವಲ್ಪ ಮಲಗ್ತೇನೆ ಅಂತ ಅಡ್ಡ ಆಗುದು, ಅದು ಉದ್ದಾಗ್ಬಿಡುದು, ಆಮೇಲೆ ಇದೆಲ್ಲ ತಂದ್ರ. ಅಡ್ಡ ಅಂದ್ರೆ ಚೂರ್ ಅಡ್ಡ ಆಗ್ತೇನೆ ಅಂತ ಮಲಗುದು, ಅದು ಗಡದ್ದು ನಿದ್ದೆ ಬಂದು ಉದ್ದಾಗ್ಬಿಡುತ್ತೆ ನಿದ್ದೆ. ಹಾಗೆ ಮಾಡದೆ ಅತಂದ್ರಿತಾ, ತಂದ್ರ ಇಲ್ಲದೆ, ಬೇಸರ ವ್ಯಕ್ತಪಡಿಸದೆ, ಇದೊಂದು ವ್ರತ ಯಾಕಾದ್ರೂ ಮಾಡಿದ್ನೋ ಏನೋ ಅಂತ ಬೈಕೊಳ್ಳದೆ, ವ್ರತ ಮಾಡುವಾಗ ತುಂಬಾ ನಾನು ವ್ರತ ಮಾಡುವನು, ನನಗೆ ನೀವೇನ್ ಗೌರವ ಕೊಡಲ್ವಾ ಅಂತ ಯಾರಿಂದಲೂ ವಿಶೇಷವಾದ ಗೌರವನ್ನ ಅಪೇಕ್ಷಿಸದೆ, ವ್ರತ ಮಾಡಿದವರ ಬಗ್ಗೆ ನಿಮ್ಗೇನೊಂಚೂರು ಕಾಳಜಿ ಇಲ್ವಾ ಅಂತ 10 ಸರ್ತಿ ನಾ ವ್ರತ ಮಾಡಿದವನು ಅಂತ 100 ಜನರ ಹತ್ರ 100 ಸರ್ತಿ ಹೇಳಿ 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 ತಿರುಗುವ ದೌಷ್ಟ್ಯವೂ ಇಲ್ಲದೆ, ಮಾಡಿದ್ದರ ಬಗ್ಗೆ ವಿನಯಪೂರ್ವಕವಾಗಿ ಭಗವಂತನಿಗೆ ಅರ್ಪಿಸುವಂತಹ ಕ್ರಮದಲ್ಲಿ ಆಕೆ ಮಾಡಿದ್ಲು. ಆ ಪಯೋವ್ರತವನ್ನ ಅತ್ಯಂತ ನಿಷ್ಠೆಯಿಂದ ಅನುಷ್ಠಾನ ಮಾಡಿದ್ಲು. ಚಿಂತಯತ್ಯೇಕಯಾ ಬುದ್ಧಿಯ ಭಗವಂತ ಮಧೋಕ್ಷಜನ್ ಪ್ರಗೃಹೇಂದ್ರಿಯ ದುಷ್ಟಾತ್ವಾನ್ ಮನಸಾ ಬುದ್ಧಿ ಸಾರಥಿ. ಏಕಯಾ ಬುದ್ಧಿಯ ಭಗವಂತಂ ಅಧೋಕ್ಷಜಂ ಚಿಂತಿಸುತ್ತಾ
ಏಕಯಾ ಬುದ್ಧಿಯ, ಎಲ್ರಿಗೂ ಒಂದೇ ಬುದ್ಧಿ ಇರುವುದು. ಏಕಯಾ ಬುದ್ಧಿ ಅಂದ್ರೆ ಏಕಾಗ್ರತೆಯಿಂದ ಅಂತ ಅರ್ಥ. ಎಲ್ಲೂ ಬೇರೆ ಕಡೆ ಮನಸ್ಸು ಹೊರಳದೆ ವಿವೇಚನೆ ಮಾಡುವಾಗ, ಅದು ಯಾಕೆ ಬುದ್ಧಿಯ ಅಂದ್ರು ವಿವೇಕಯುಕ್ತ ಅಂದ್ರೆ ಡೌಟು, ನಾನು ಇದೆಲ್ಲ ಮಾಡಿದ್ರೆ ಆಮೇಲೆ ಆಗುತ್ತೋ ಇಲ್ಲೋ, ಯಾಕೆ ಮಾಡ್ಬೇಕು ಅಂತ ಪ್ರತಿಯೊಂದು ಕೆಲಸಕ್ಕೂ ಕೆಲವರಿಗೆ ಇರುತ್ತೆ. ಶುರು ಮಾಡುವಾಗ ಮಾಡ್ಬಿಡ್ತಾರೆ ಭಾರಿ ಉದ್ಮೇದಿಂದ, ಎಲ್ರು ಹೇಳಿದ್ರು ಅಂತ. ಆಮೇಲೆ ಒಳಗೆ ಒಳಗೆ ಡೌಟ್, ಈ ಮಾಡಿದ್ರೆ ಆಗತ್ತೋ ಇಲ್ವೋ, ಮಾಡ್ಬೇಕಿತ್ತೋ ಬೇಡೋ, ಇಷ್ಟೆಲ್ಲ ದುಡ್ಡು ಖರ್ಚಾಗ್ತಾ ಇದೆ, ಇಷ್ಟು ಖರ್ಚು ಮಾಡಿದ್ರೆ ನಾಳೆ ಏನಾಗುತ್ತೆ, ನಾಳೆ ಯಾರಾದ್ರೂ ನನಗೆ ಇದಕ್ಕೆ ಸರಿಯಾಗಿ ಗೌರವ ಕೊಡ್ತಾರೋ ಇಲ್ವೋ ಅಂತ ಏನು ಮಾಡುವ ಕೆಲಸದ ವಿವೇಚನೆಯಲ್ಲಿ ಹಿಂದೆ ಮುಂದೆ ಆಗ್ಬಹುದಾ ಇಲ್ವಾ ಫಲದ ನಿರೀಕ್ಷೆ ಏನು ಇಲ್ಲದೆ ಏಕಯಾ ಬುದ್ಧಿಯ, ಒಂದೇ ಬುದ್ಧಿಯಿಂದ ಅಧೋಕ್ಷಜಂ, ತುಂಬಾ ಒಳ್ಳೆಯ ನಾಮ ಅದು ಅಧೋಕ್ಷಜ ಅಂತ ದೇವರಿಗೆ. ಯಾವಾಗ ಏಕಯಾ ಬುದ್ಧಿಯಿಂದ, ಒಂದೇ ಬುದ್ಧಿಯಿಂದ ಚಿಂತಿಸ್ತಾನೋ ಒಬ್ಬ ಮನುಷ್ಯ, ಆವಾಗ ಉಳಿದ ಎಲ್ಲ ಇಂದ್ರಿಯಗಳು ಪ್ರಗೃಹ್ಯ ಇಂದ್ರಿಯ ದುಷ್ಟಾತ್ಮನ್, ದುಷ್ಟಾಶ್ವಾನ್, ದುಷ್ಟ ಅಶ್ವ. ದುಷ್ಟಾಶ್ವ ಅಂದ್ರೆ ಬೇರೆಡೆಗೆ ಸಾಗುವ ಇಂದ್ರಿಯಗಳು. ದುಷ್ಟ ಅಶ್ವಗಳನ್ನ ಹೇಗೆ ಒಬ್ಬ ಸಾರಥಿ ಬಡಿದು ನಿಲ್ಲಿಸಿ ರೋಡಲ್ಲೇ ನಡೆಯುವಂತೆ ಮಾಡ್ತಾನೋ, ತೋಡಿಗೆ ಹೋಗದಂತೆ ನೋಡ್ತಾನೋ, ಹಾಗೆ ಬುದ್ಧಿ ಅನ್ನುವ ಸಾರಥಿಯು ಈ ಇಂದ್ರಿಯಗಳನ್ನ ಜಾರತ್ತೆ. ಅದಕ್ಕೆ ಆಸೆ ಆಗತ್ತೆ, ಅದು ಹೋಗ್ಬೇಕು ಅನ್ಸುತ್ತೆ, ಕಿರಿಕಿರಿ ಮಾಡ್ಕೊಳ್ಳುತ್ತೆ, ಅದನ್ ಮಾಡೋಣ ಇದನ್ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಇದು ಯಾವುದನ್ನು ಮಾಡ್ಲಿಕ್ಕೆ ಬಿಡದೆ ಬುದ್ಧಿ ಸಾರಥಿ. ಎಷ್ಟು ಒಳ್ಳೆ ರೂಪಕಾಲಂಕಾರ ಗಮನಿಸಿ. ಬುದ್ಧಿ ಎಂಬ ಸಾರಥಿ ಅಂತ ಹೇಳಲಿಲ್ಲ, ಬುದ್ಧಿಯೇ ಸಾರಥಿ. ಮನುಷ್ಯನ ಈ ಶರೀರವೆಂಬ ರಥಕ್ಕೆ ಬುದ್ಧಿಯೇ ಸಾರಥಿ. ಆ ಸಾರಥಿಯಲ್ಲಿ ಜೀವ ಎನ್ನುವ ರಥಿಕನನ್ನ, ಅದು ಮನಸ್ಸು ಎನ್ನುವಂತಹ ಪ್ರಗ್ರಹವನ್ನ ಇರಿಸಿ ಇಂದ್ರಿಯಗಳೆಂಬ ಅಶ್ವಗಳ ಮೂಲಕ ಮುಂದಕ್ಕೆ ಓಡ್ತಾ ಇರುತ್ತೆ. ಓಡುವಾಗ ಬುದ್ಧಿ ಕೆಟ್ರೆ ಹೊಂಡಕ್ ಬಿತ್ತು, ಬುದ್ಧಿ ಗಟ್ಟಿ ಇತ್ತು ಅಂದ್ರೆ ಗುರಿ ಮುಟ್ತು. ಹೀಗೆ ಅವಳು ತನ್ನ ಏನು ಸದ್ಬುದ್ಧಿಯಿಂದ ಮನಸ್ಸೆಂಬ ಕಡಿವಾಣವನ್ನ ಹಿಡಿದು ಇಂದ್ರಿಯಗಳೆಂಬ ದುಷ್ಟ ಅಶ್ವಗಳನ್ನ ನಿಗ್ರಹಿಸಿ ಭಗವಂತನನ್ನು ಸ್ಮರಿಸಿದಳು. ಯಾವಾಗ ಅಕ್ಷಗಳು ಅಧಕೃತವಾಗುತ್ತೋ ಆವಾಗ ಜ ಹುಟ್ಟುವವನು ಅಧೋಕ್ಷಜ. ಯಾವಾಗ ಹೊರಗಿನ ಪ್ರಪಂಚದತ್ತ ಕಣ್ಣರಳಿಸಿರುತ್ತೋ, ಕಿವಿ ನಿಮಿರಿ ನಿಲ್ಲುತ್ತೋ, ಬಾಯಿ ಬಡಬಡ ಅಂತ ಬಡ್ಕೊಳ್ತಾ ಇರುತ್ತೋ, ಅಲ್ಲಿ ತನಕನು ಭಗವಂತ ಒಳಗಿನಿಂದ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಇಂದ್ರಿಯಗಳು ಹೊರಮುಖವಾದಾಗ ಅಂತರಂಗದಲ್ಲಿರುವ ಭಗವಂತನು ಕೂಡ ಮರೆಯಾಗ್ತಾನೆ. ಯಾವಾಗ ಈ ಎಲ್ಲ ಇಂದ್ರಿಯಗಳು ಒಳಮುಖಗೊಳ್ಳುತ್ತಾವೋ, ಒಳಮುಖ ಅಂದ್ರೆ ಹೃತ್ಕಮಲ ಮಧ್ಯ ನಿವಾಸಿಯಾದಂತಹ ಭಗವಂತನೆಡೆಗೆ ಎಲ್ಲ ಇಂದ್ರಿಯಗಳು ಜಾಗೃತವಾದಾಗ, ಅಧಃ ಯಾವಾಗ ಅಕ್ಷಗಳು ಅಧಕೃತವಾಗುತ್ತೋ, ಅಧೋ ಅಕ್ಷ ಜ, ಅಧಕೃತವಾದ ಅಕ್ಷಗಳು ಯಾವಾಗ ಅವನಲ್ಲಿ ಸಿದ್ಧಿಯಾಗುತ್ತೋ ಆಗ ಜಾಯತೆ, ಆಗ ಹುಟ್ಟುವವನು ಅಧೋಕ್ಷಜ. ಇಂತಹ ಅಧೋಕ್ಷಜನನ್ನು ಅವರು ಸ್ಮರಿಸಿದ್ಲು. ಚೈಕಾಗ್ರಯ ಬುದ್ಧಿಯ ಭಗವತ್ಯಖಿಲಾತ್ಮನಿ ವಾಸುದೇವ ಸಮಾಧಾಯ ಚಚಾರಸ ಮನಶ್ಚೈಕಾಗ್ರಯ ಬುದ್ಧಿಯ, ಮನಸ್ಸನ್ನು ಏಕಾಗ್ರ ಚಿತ್ತದಿಂದ, ಏಕಾಗ್ರಯ ಬುದ್ಧಿಯ ಮನಃ ಅಖಿಲಾತ್ಮನಿ ಭಗವತಿ ಸಮಾಧಾಯ. ನಾವು ಬುದ್ಧಿ ಮತ್ತು ಮನಸ್ಸು ಒಂದೇ ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡ್ತಾ ಇರ್ತೇವೆ. ಆದ್ರೆ ಇಲ್ಲಿ ಸರಿಯಾಗಿ ಗಮನಿಸಿದ್ರೆ ಏಕಾಗ್ರಯ ಬುದ್ಧಿಯ ಅಖಿಲಾತ್ಮನಿ ಭಗವತಿ ವಾಸುದೇವೇ ಮನಃ ಸಮಾಧಾಯ ಪಯೋವ್ರತಂ ಚಕಾರ ಹ, ಅದ್ಭುತ ಅಂತ. ಯಾಕೆಂದ್ರೆ ಮನಸ್ಸನ್ನು ಏಕಾಗ್ರವಾಗಿ ಭಗವಂತನಲ್ಲಿ ಇರಿಸುವುದು ಅನ್ನುವುದು ಒಬ್ಬ ಜೀವನಿಗೆ ಇರಿಸಿಕೊಡುವ ಅತ್ಯಂತ ಉತ್ತಮವಾದ ಪಾರಿತೋಷಕ ಅಂತ. ಅವನಿಗೆ ಇನ್ನೇನು ಗೌರವ ಬೇರೆ ಕೊಡಬೇಕಾಗಿಲ್ಲ. ಏಕಾಗ್ರದಿಂದ ಮನಸ್ಸು ಒಂದೆಡೆಗೆ ನಿಲ್ಲಿಸ್ಲಿಕ್ಕೆ ಆಗ್ತಾ ಇದೆ ಅಂದ್ರೆ ಎಲ್ಲಾ ಪ್ರಶಸ್ತಿಗಳು ಅವನಿಗೆ ಸಿಕ್ಕಿದ ಹಾಗೆ. ಯಾಕೆಂದ್ರೆ ಭಗವಂತನಲ್ಲಿ ಮನಸ್ಸು ನಿಲ್ಲಿಸುವುದು ಅನ್ನೋದು ಅವನ ಅಸಾಧಾರಣದ ಗುಣ. ಆದ್ರಿಂದಾಗಿ ಮನಸ್ಸು ಬುದ್ಧಿ ಹಿಂದೆಯೂ ಬಂತದು. ಏಕಯಾ ಬುದ್ಧಿಯ ಮನಸಾ ಬುದ್ಧಿ ಸಾರಥಿ ಮನಸಾ ದುಷ್ಟಾಶ್ವಾನ್ ಪ್ರಗೃಹ್ಯ ಅಂತ ಹಿಂದೆ ಬಂತು. ಈಗ ಏಕಾಗ್ರಯ ಬುದ್ಧಿಯ ಮನಃ ವಾಸುದೇವೇ ಸಮಾಧಾಯ, ಮನಸ್ಸನ್ನು ಬುದ್ಧಿಯಿಂದ ನಿಗ್ರಹಿಸಿ. ಅಂದ್ರೆ ಮನಸ್ಸು ಬೇರೆ ಬುದ್ಧಿ ಬೇರೆ ಅಂತಾಯ್ತು. ಮನಸ್ಸು ಅನ್ನುವುದು ಚಂಚಲ, ಬುದ್ಧಿ ಅನ್ನುವುದು ನಿಶ್ಚಯಾತ್ಮಕವಾದದ್ದು. ಮನಸ್ಸಿಗೂ ಬುದ್ಧಿಗೂ ಅಭೇದ ಆಗಿಬಿಟ್ರೆ ಅಥವಾ ಅದಕ್ಕೆ ಹೆಚ್ಚು ವ್ಯತ್ಯಾಸ ಇಲ್ಲ ಆಗ್ಬಿಟ್ರೆ ಬುದ್ಧಿಯು ಭ್ರಮಣೆಗೊಳ್ತದೆ. ಅದೇ ಬುದ್ಧಿ ಭ್ರಮಣೆ ಅಂದ್ರೆ ಹಾಗೆ.
ಮನಸ್ಸಿನ ಸ್ವಭಾವವನ್ನು ಬುದ್ಧಿ ಬೆಳೆಸ್ಕೊಂಡ್ಬಿಟ್ರೆ, ನಿಶ್ಚಯ ಬುದ್ಧಿ ಇಲ್ಲದೆ ಹೋದಾಗ ಮನುಷ್ಯ ಯಾವ ನಿರ್ಧಾರವನ್ನು ಕೈಗೊಳ್ಳಲಾಗದೆ ಜೀವನದಲ್ಲಿ ಅಧೋಗತಿಯನ್ನು ಹೊಂದುತ್ತಾನೆ. ಆದ್ರೆ ಯಾವಾಗ ವಿವೇಕವನ್ನ ಸರಿಯಾಗಿ ಅಲರ್ಟ್ ಆಗಿಟ್ಟು ಅದಕ್ಕೆ ಏನು ಕೆಲಸ ಇದೆಯೋ ಆ ಕೆಲಸವನ್ನ ಅದಕ್ಕೆ ಮಾಡ್ಲಿಕ್ಕೆ ಬಿಟ್ರೆ, ವಿವೇಚನೆಗೆ ಬೇಕಾದ ಪ್ರೋತ್ಸಾಹವನ್ನ ಕೊಟ್ಟು ಅದನ್ನ ಸರಿಯಾದ ದಾರಿಯಲ್ಲಿ ನಡೆಸಿದ್ರೆ ಮನಸ್ಸನ್ನದು ಚೆನ್ನಾಗಿ ನಿಗ್ರಹಿಸುತ್ತೆ. ಹಾಗೆ ಅವಳು ಕೂಡ ವಾಸುದೇವನಲ್ಲಿ ಮನಸ್ಸಿಟ್ಟು ಪಯೋವ್ರತವನ್ನ ಚಚಾರಹ. ಆ ಹ ಅನ್ನೋದು ಅದ್ಭುತ ಅಂತ, ಮುಗೀತು ಅಂತ ಸಂತೋಷ, ಅಂದ್ರೆ ಯಶಸ್ವಿಯಾಗಿ ಮುಗೀತು ಅಂತ. ಅಯ್ಯಪ್ಪ ಮುಗೀತಪ್ಪ ಅಂತ ಆ ಸಂತೋಷ ಅಲ್ಲ, ನಾಳೆಯಿಂದ ಸ್ವಲ್ಪ ರುಚಿ ರುಚಿ ಊಟ ಮಾಡ್ಬೋದು ಆ ಸಂತೋಷ ಅಲ್ಲ. ಯಶಸ್ವಿಯಾಗಿ ದೇವರು ನಡೆಸಿದ, ಮನಸ್ಸು ಕೊಟ್ಟು ದೇವರು ಇದನ್ನ ಮುಗಿಸುವಂತೆ ಮಾಡಿದ, ನಾನ್ ಮಾಡಿದ್ದಲ್ಲ, ಭಗವಂತ ನನ್ನ ಕೈಯಲ್ಲಿ ಮಾಡಿಸಿದ ಅನ್ನುವ ಎಚ್ಚರದಿಂದ ಬರುವ ಖುಷಿ ಅದು ಹ. ತಸ್ಯಾ ಪ್ರಾದುರಭೂತ್ ತತ್ರ ಭಗವಾನ್ ಆದಿಪುರುಷ ಪೀತವಾಸ ಚತುರ್ಬಾಹು ನಿಶ್ಚಿತವಾದ ಬುದ್ಧಿಯಿಂದ 13 ದಿವಸಗಳ ಈ ವ್ರತವನ್ನ ನಿಷ್ಠೆಯಿಂದ ಮಾಡಿದ್ದಾದರೆ, ಓ ಪರೀಕ್ಷಿತ ರಾಜನೇ, ಪೀತಾಂಬರಧಾರಿಯಾದ 4 ತೋಳುಗಳನ್ನ ಶಂಖಚಕ್ರ ಗದಾ ಪದ್ಮಗಳ ಜೊತೆಗೆ ಹೊತ್ತು ನಿಂತ ಎಲ್ಲದಕ್ಕಿಂತ ಮೊದಲು ಕಂಡು ಬರುವಂತಹ ಷಡ್ಗುಣೈಶ್ವರಿ ಸಂಪನ್ನನಾದ ಶುದ್ಧವಾದ ಮನಸ್ಸಿಗೆ ಪ್ರಕಟಗೊಳ್ಳುವ ವಾಸುದೇವನೆಂಬ ರೂಪ ಅದಿತಿ ದೇವಿಯ ಮುಂದೆ ಆವಿರ್ಭವಿಸಿತು, ಎದುರುಗೊಂಡಿತು, ಕಣ್ಣಿಗೆ ಅವಳಿಗೆ ಕಾಣಿಸಿತು. ತಂ ನೇತ್ರಗೋಚರಂ ವೀಕ್ಷ ಸಹಸೋತ್ತಾಯ ಸಾದರಂ ನನಾಮ ಭೂಮಿಕಾ ಏನ ದಂಡವತ್ ಪ್ರೀತಿ ವಿಹ್ವಲ. ಪ್ರೀತಿಯಿಂದ ವಿಹ್ವಲಳಾಗಿ, ಅಂದ್ರೆ ಭಗವಂತ ತನ್ನೆದುರುಗಡೆ ಪ್ರಕಟಗೊಂಡ ಅನ್ನುವುದೇ ಅವಳಿಗೆ ಆಶ್ಚರ್ಯ. ನನ್ನಂತಹ ಒಬ್ಳು ಸಾಮಾನ್ಯಳಿಗೂ ಇಷ್ಟು ಭಗವಂತ ಪ್ರೀತಿ ತೋರಿಸ್ತಾನೆ ಅನ್ನೋದು ಅವಳಿಗೆ ಮತ್ತಷ್ಟು ಸಂತೋಷ. ಆದ್ರೆ ಎದುರು ಬಂದು ಬಿಟ್ಟಿದ್ದಾನೆ, ಏನು ಪೂರ್ವ ಸಿದ್ಧತೆ ಮಾಡ್ಲಿಲ್ಲ. ದೇವರೇ ನಿನ್ನನ್ನ ನಾನು ಏನು ಬೇಡ್ತಾ ಇದ್ದೇನೆ ಅಂತಂದ್ರೆ ಬಾಯ್ಪಾಠ ಮಾಡ್ಲಿಲ್ಲ ಅವಳಿಗೆ ರೆಡಿ ಮಾಡಿ ಯಾವುದೇ ಏನೇನ್ ಕೇಳ್ಬೇಕು ಅಂತ ತಲೆಯಲ್ಲಿ ಇರ್ಲಿಲ್ಲ. ಆದ್ರಿಂದಾಗಿ ವಿಹ್ವಲಳಾದ್ಲು. ಬಂದಿದ್ದಾನೆ ಅನ್ನೋದು ಖುಷಿ, ಬಂದಾಗ ಏನ್ ಮಾತಾಡ್ಬೇಕು ಅನ್ನೋ ವಿಷಯದಲ್ಲಿ ಗೊಂದಲ. ಅಂತಹ ಸ್ಥಿತಿಯಲ್ಲಿರುವಂತಹ ಅವಳು ಏನೂ ಮಾಡ್ಲಿಕ್ಕಾಗದೆ ಕಾಯೇನ ನನಾಮ ಶರೀರವನ್ನು ನೆಲಕ್ಕೆ ಒರಗಿಸಿದ್ಲು, ಅಂದ್ರೆ ಪಂಚಾಂಗ ನಮಸ್ಕಾರವನ್ನು ಮಾಡಿದ್ಲು. ಸಹಸಾ ಉತ್ಥಾಯ, ಕೂಡ್ಲೆ ಎದ್ದು ಬಿಟ್ಲು. ದೊಡ್ಡವರು ಬಂದಾಗ ಎದ್ದು ನಿಲ್ಲಬೇಕು ಅನ್ನೋದು ಮನುಷ್ಯನಿಗಿರುವ ಸಹಜ ವರ್ತನೆ. ಅದು ಎಲ್ಲಿ ಸಹಜವಾಗಿರುತ್ತೋ ಅಲ್ಲಿ ಕೊನೆ ತನಕ ಅವನ ಪ್ರಾಣ ಉತ್ಕ್ರಮಣ ಅನ್ನೋದು ಯಾವತ್ತೂ ಕೂಡ ಅಕಾಲದಲ್ಲಿ ಆಗುದಿಲ್ಲ. ಯಾವಾಗ ಅವನು ದೊಡ್ಡವರು ಬಂದಾಗ ಎದ್ದು ನಿಲ್ಲುವುದನ್ನ ಅಹಂಕಾರದಿಂದ ಮರೆತು ಬೇಕು ಅಂತ ಕಾಲಲ್ಲಾಡಿಸ್ತಾ ಕಾಲ್ ಚಾಚಿ ಕೂತ್ಕೊಳ್ಳೋದು ಅಥವಾ ಬೆನ್ ತೋರಿಸಿ ಕೊಡುದು, ಅವ್ರ ಕಡೆ ಗಮನನೇ ಕೊಡದೇ ಇರುವುದು, ಇಂಥದ್ ಮಾಡ್ತಾನೋ ಅಂಥವನಿಗೆ ಅವನ ಪ್ರಾಣ ಒಳಗಿನಿಂದ ದೇಹದಿಂದ ಎದ್ದಿರುತ್ತೆ, ಅವನ ದೇಹ ಮಾತ್ರ ಎದ್ದಿರಲ್ಲ. ಆದ್ರಿಂದಾಗಿ ಅದು ಬಹಳ ಬಾರಿ ಅವನ ಅನಾರೋಗ್ಯಕ್ಕೆ ಅಥವಾ ಮಾನಸಿಕ ಚಾಂಚಲ್ಯಕ್ಕೆ ಇನ್ನು ಅನೇಕ ರೀತಿಯ ದೋಷಗಳಿಗೆ ಅದು ಕಾರಣವಾಗುತ್ತೆ ಅಂತ. ಅವಳು ಸಾದರಂ, ಬಹಳ ಪ್ರೀತಿಯಿಂದ ಕೂಡಲೇ ಎದ್ದು ಕಣ್ಣಿಗೆ ಗೋಚರಿಸಿದಂತಹ ಭಗವಂತನಿಗಾಗಿ ತನ್ನ ಶರೀರವನ್ನು ಅಡ್ಡಕ್ಕೆ ಬೀಳಿಸಿದ್ಲು, ಅಂದ್ರೆ ನಮಸ್ಕರಿಸಿದ್ಲು. ಸೋತ್ತಾಯ ಬದ್ಧಾಂಜಲಿ ರೀಡಿತುಂ ಸ್ಥಿತಾ ನಸೇಹಾನಂದ ಜಲಾಕುಲೇಕ್ಷಣ ಬಭೂವತು ಶ್ರೀಂ ಪುಲಕಾಕುಲಾಕೃತಿ ತದ್ದರ್ಶನಾತ್ಯುತ್ಸವ ಗಾತ್ರ ವೇಪತು. 2 ಕೈಗಳನ್ನ ಆಗಸದೆಡೆಗೆ ಚಾಚಿ ಬದ್ಧಾಂಜಲಿ ಉತ್ಥಾಯ ಎದ್ದು ನಿಂತಿದ್ದಾಳೆ, 2 ಕೈಗಳನ್ನ ಆಗಸಕ್ಕೆ ಮುಗಿದಿದ್ದಾಳೆ. ನಸಾ ಇಹ ಆನಂದ ಜಲಾಕುಲೇಕ್ಷಣ, ಕಣ್ಣಲ್ಲಿ ನೀರು ತುಂಬಿದೆ ಆದ್ರಿಂದ ದೇವರು ಕಾಣ್ಲಿಲ್ಲ, ಕಂಠದಲ್ಲಿ ನೀರು ತುಂಬಿದೆ ಆದ್ರಿಂದಾಗಿ ಮಾತು ಬರ್ಲಿಲ್ಲ. ಇದು ನಮ್ಗೆ ಪದಗಳು ಮಾತ್ರ, ಇದರ ಒಳಗಿನ ಭಾವ ಅರ್ಥ ಆಗ್ಬೇಕು ಅಂದ್ರೆ ಆ ಸ್ಥಿತಿಗೆ ಹೋಗ್ಬೇಕು. ಆ ಸ್ಥಿತಿಗೆ ಹೋಗುವ ತನಕೂ ಇದೊಂದಿಷ್ಟು ಪದಗಳ ಗುಚ್ಛ ರಾಶಿ. ಬಭೂವ ತೂಷ್ಣೀಂ ಪುಲಕಾಕೃತಿ, ಮೈಯ ಪ್ರತಿಯೊಂದು ರೋಮವು ನಿಮಿರಿ ನಿಂತಿತ್ತಂತೆ. ಅಂದ್ರೆ ಎಲ್ಲವೂ ದೇವರನ್ನ ನಾನು ನೋಡ್ಬೇಕು ಅಂತ ಇಂದ್ರಿಯದ ಪ್ರತಿ ರೋಮಕೂಪಗಳು ಕೂಡ ಅವನೆಡೆಗೆ, ಅದು ಆಕರ್ಷಣೆ ಅಲ್ವಾ. ಕೃಷ್ಣ ಅಥವಾ ಭಗವಂತನ ರೂಪ ಅಂದ್ರೆ ಅದು ಸೆಳೆತ. ಆ ಸೆಳೆತ ಅನ್ನೋದು ಕೇವಲ ಮನಸ್ಸಿಗೆ ಮಾತ್ರ ಅಲ್ಲ, ದೇಹದ ಪ್ರತಿಯೊಂದು ಇಂದ್ರಿಯಕ್ಕೂ ಕೂಡ ಅವನೆಡೆಗೆ ಸೆಳೆತ ಇತ್ತು. ಪುಲಕಾಕೃತಿ ತದ್ದರ್ಶನ ಅತ್ಯುತ್ಸವ ಗಾತ್ರವೇಪತು, ಅಲ್ಲಿ ಯಾವ ಉತ್ಸವವೂ ಇರ್ಲಿಲ್ಲ, ಆದ್ರೆ ಉತ್ಸವಕ್ಕಿಂತ ಅತ್ಯಂತ ಹೆಚ್ಚಿನ ಸಂತೋಷ ಅವಳ ಮೌನದಲ್ಲೇ ಮೊಳಗಿ ನಿಂತಿತ್ತು.
ಮೈಯೆಲ್ಲ ರೋಮಾಂಚನಗೊಂಡಿತ್ತು, ಕಣ್ಣು ಆನಂದದಿಂದ ತುಂಬಿ ಹೋಗಿತ್ತು, ಗಂಟಲು ಗದ್ಗದವಾಗಿತ್ತು, ದೇಹ ಆನಂದಾತಿರೇಕದಿಂದ ನಡುಗ್ತಾ ಇತ್ತು. ಪ್ರಭುವಿನ ದರ್ಶನಕ್ಕೆ ಪ್ರತಿಯಾಗಿ ತಾನೇನ್ ಮಾಡಬೇಕು ಅಂತ ಗೊತ್ತಾಗದೆ ಸ್ತೋತ್ರವನ್ನು ಮಾಡಲಾರದೆ ನಿಂತು ಬಿಟ್ಟಿತು. ಪ್ರೀತ್ಯಾಶನೈರ್ಗದ್ಗದಯಾ ಗಿರಾಹರಿಂ ತುಷ್ಟಾವಸಾ ದೇವ್ಯದಿತಿ ಕುರುದ್ವಃ ಉದ್ವೀಕ್ಷತಿ ಸಾ ಪಿಬತೀವ ಚಕ್ಷುಷಾ ರಮಾಪತಿಂ ಯಜ್ಞಪತಿಂ ಜಗತ್ಪತಿಂ. ಓ ಪರೀಕ್ಷಿತ್ ರಾಜನೇ, ಎಲ್ಲ ಯಜ್ಞಗಳ ಒಡೆಯನಾದ, ಇಡೀ ಜಗತ್ತಿಗೆ ನಾಯಕನಾದ, ತನ್ನ ಪ್ರೀತ್ಯಾಸ್ಪದಳಾದ ರಮೆಯ ಅರಸನಾದ ಹರಿ ನಿಂತಿದ್ದಾನೆ. ಇವಳು ಸಾ ದೇವಿ ಅದಿತಿ ಚಕ್ಷುಷಾ ಪಿಬತೀವ ಉದ್ವೀಕ್ಷ್ಯತಿ, ಕಣ್ಣಿನಿಂದಲೇ ಎಲ್ಲಿ ಕುಡಿದು ಬಿಡ್ತಾಳೋ ಅಂತ ಅನ್ನುವ ಹಾಗೆ ದಿಟ್ಟಿಸ್ತಾ ಇದ್ದಾಳೆ ಭಗವಂತನನ್ನ. ಶನೈ, ನಿಧಾನಕ್ಕೆ ಬಾಯಿ ತೆರಿತಾ ಇದ್ದಾಳೆ. ಎಳೆಯ ಮಗು ಈಗ ತಾನೇ ನಡೆಯಲಾರಂಭಿಸಿದಾಗ ಎಡವಿ ಬೀಳುವಂತೆ ಮಾತುಗಳು ಬಿದ್ದು ಬಿದ್ದು ಮುಂದಕ್ಕೆ ನುಗ್ಗಿದವು ಸ್ತೋತ್ರ ರೂಪದಲ್ಲಿ. ಆ ಗದ್ಗದ ಸ್ವರ ದೇವರಿಗೆ ತುಂಬಾ ಖುಷಿ ಕೇಳಲಿಕ್ಕೆ. ಏನು, ಸರಿಯಾಗಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ಲಿಕ್ಕಾಗುದಿಲ್ವಾ ಅಂತ ದೇವರು ಆಗ ಆ ಮಾತನ್ನ ಕಡೆಗಣಿಸುವುದಿಲ್ಲ. ಹೇಗೆ ತಾಯಿ ತನ್ನ ಮಗು ಈಗ ತಾನೇ ಪುಟ್ಟ ಬಾಯಿಯಿಂದ ಸಣ್ಣ ತೊದಲು ಮಾತನ್ನು ನುಡಿದಾಗಲೂ ಅತ್ಯಂತ ಗಟ್ಟಿಯಾಗಿ ಅಪ್ಪಿಕೊಂಡು ಕಣ್ಣೀರು ಹರಿಸ್ತಾಳೋ, ಹಾಗೆ ಭಗವಂತ ಆ ಮಾತಿಗಾಗಿ ಕಾಯ್ತಾ ಇರ್ತಾನೆ. ನೀನ್ ಏನಾದ್ರೂ ಆಡು, ನಾನ್ ಕೇಳಿಸ್ಕೊಳ್ತೇನೆ, ನಂಗೆ ಅರ್ಥ ಆಗುತ್ತೆ ನೀನೇನ್ ಹೇಳ್ತಿ ಅಂತ. ಅದು ಗದ್ಗದವಾಯ್ತು, ಬಿದ್ದು ಹೋಯ್ತು, ಮಾತು ಬರಲಿಲ್ಲ, ಕೇಳಲಿಲ್ಲ, ಅಲ್ಪ ಪ್ರಾಣ ಮಹಾಪ್ರಾಣ ಆಚೀಚೆ ಆಯ್ತು, ಆ ಸಕಾರ ಶಕಾರಗಳು ಹಿಂದೆ ಮುಂದೆ ಆಯ್ತು, ಇದು ಯಾವುದು ಆ ಪ್ರೀತಿಯ ಮುಂದೆ ಲೆಕ್ಕ ಇಲ್ಲ. ಯಾವಾಗ ಎಚ್ಚರ ಇದ್ದು ನಾವು ಮಾತಾಡ್ತೇವೋ ಆವಾಗ ಎಲ್ಲ ಈ ನಿಯಮಗಳು. ಭಗವಂತನನ್ನ ಕಂಡಾಗ ಆ ಯಾವುದೇ ಅವ್ಯವಸ್ಥೆಗಳಿಗೆ ಭಗವಂತನ ಮುಂದೆ ಅದಕ್ಕೆಲ್ಲ ದೋಷಾರೋಪಣೆ ಮಾಡ್ಲಿಕ್ಕೆ ಕಾಲವೂ ಅಲ್ಲ, ಅದಕ್ಕೆ ಕಾಯುವುದೂ ಇಲ್ಲ. ದೇವ್ರು ನೀನ್ ಹೇಳಿದ್ದನ್ನು ಕೇಳಿಸ್ಕೊತೇನೆ ಬಂದು ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಅದಿತಿರುವಾಚ, ತುಂಬಾ ಒಳ್ಳೆಯ ಸ್ತೋತ್ರ. ಯಜ್ಞೇಶ ಯಜ್ಞ ಪುರುಷಾಚ್ಯುತ ತೀರ್ಥಪಾದ ತೀರ್ಥ ಶ್ರವಣ ಮಂಗಲ ನಾಮಧೇಯ ಆಪನ್ನೋಕ ವಿಜನೋಪಶಮೋ ಗಣೋದಯಾದ್ಯ ಶನ್ನ ಪ್ರದೀಪ ಭಗವನ್ ಅವಸನ್ನನಾಥ. ಅದಿತಿ ಹೇಳ್ತಾಳೆ, ಜೀವನದಲ್ಲಿ ನಡೆಸುವ ಪ್ರತಿಯೊಂದು ಕರ್ತವ್ಯಗಳ ಮೂಲ ನಾಯಕ ನೀನು. ಯಜ್ಞಗಳನ್ನು ನಡೆಸುವುದಕ್ಕೆ ಬೇಕಾಗುವ ಶಕ್ತಿಯನ್ನು ಕೊಡುವವನು ನೀನು. ಆ ಯಜ್ಞದಲ್ಲಿ ನಿಂತು ಫಲವನ್ನ ಕೊಡುವುದಕ್ಕಾಗಿ ನಾವು ಕೊಟ್ಟ ಆಹುತಿಗಳನ್ನ ಸ್ವೀಕರಿಸುವವನು ನೀನೆ. ಅಚ್ಯುತ, ಯಾವುದೇ ಲೋಪದೋಷಗಳಿಲ್ಲದವ, ಚ್ಯುತಿ ಇಲ್ಲದವ. ತೀರ್ಥಪಾದ, ಗಂಗಾದಿ ಸಕಲ ತೀರ್ಥಗಳನ್ನು ನಿನ್ನ ಪಾದದ ತುದಿಯಿಂದಲೇ ಜಗತ್ತಿಗಾಗಿ ಎರೆದು ಕೊಟ್ಟವನು ನೀನು. ತೀರ್ಥಶ್ರವ, ಯಾರ ಸದ್ದನ್ನು ಕಿವಿಯೊಳಗೆ ಬೀಳಿಸಿಕೊಂಡಾಗ ಮನಸ್ಸು ಮೈ ಮನ ಎಲ್ಲವೂ ಕೂಡ 100ಕ್ಕೆ 100 ಪರಿಶುದ್ಧವಾಗುತ್ತೋ ಅಂತಹ ತೀರ್ಥಶ್ರವ. ಶ್ರವ ಅಂದ್ರೆ ಶಬ್ದ. ಯಾವ ಶಬ್ದದಿಂದ ಎಲ್ಲವೂ ತೀರ್ಥೀಕೃತವಾಗುತ್ತೋ ಅಂತಹ ನಾಮಗಳಿಂದ ಕೂಡಿದವನು ನೀನು. ಶ್ರವಣ ಮಂಗಲ ನಾಮಧೇಯ, ಕೇವಲ ಕೇಳುವಿಕೆಯಿಂದಲೇ ಮನಸ್ಸಿನ ಸಕಲವೂ ಕೂಡ ದೂರವಾಗಿ, ಪಾಪಗಳು ದೂರವಾಗಿ, ದೋಷಗಳಿಂದ ದೂರನಾಗಿ ಅತ್ಯಂತ ಪರಿಶುದ್ಧವಾದ ಬದುಕನ್ನ ಕಟ್ಟಿಕೊಡುವ ನಾಮಧೇಯ ರೂಪದಲ್ಲಿಯೇ ಮನದೊಳಗೆ ಪ್ರವೇಶಿಸುವಂತಹ ಮಂಗಳಕರನೇ. ಆಪನ್ನ ಲೋಕ ವೃಜಿನೋಪಶಮೋದಯಾದ್ಯ, ಯಾರು ಶರಣಾಗತರಾಗಿದ್ದಾರೋ, ಆಪನ್ನ, ಆಪನ್ನ ಅಂದ್ರೆ ನೀನೇ ಗತಿ ಅಂತ ನಂಬಿ ಬಗ್ಗಿದವ. ನಿನ್ ಹೊರತು ಪೊರೆವವರು ಆರು ಹರಿಯೇ, ಯಾರು ಇಲ್ಲ ಅಂತ, ನೀನೇ ನನ್ನ ಸರ್ವಸ್ವ ಅಂತ ಯಾರು ಆಪನ್ನರಿದ್ದಾರೋ, ಆಪನ್ನರು ಅಂದ್ರೆ ಸರ್ವಥಾ ಸಮರ್ಪಿಸಿದವರು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಅಂತ ಕೇಳಿಕೊಂಡು ಯಾರು ಭಗವಂತನ ಪದ ತಲಗಳಿಗೆ ತನ್ನ ನೊಸಲನ್ನ ಒಡ್ಡುತ್ತಾನೋ ಅಂಥವರ ವೃಜಿನ ಅಂದ್ರೆ ಪಾಪ, ಅಂಥವರ ಪಾಪಗಳನ್ನು ಕಳೆಯುವುದಕ್ಕಾಗಿಯೇ ಪಾಪ ಉಪಶಮ ಉದಯ ಆದ್ಯ,
ಪಾಪವನ್ನು ಶಮನ ಮಾಡುವುದಕ್ಕಾಗಿ ಅವತಾರವನ್ನು ಉಂಟು ಮಾಡಿದ. ಎಲ್ಲರಿಗಿಂತ ಮೊದಲು ಬರ್ತಾನೆ, ಆದ್ಯ. ಎಲ್ಲರೂ ಬರುವಾಗ ಸ್ವಲ್ಪ ತಡವಾಗಬಹುದು, ಆದ್ರೆ ಸರ್ವಥಾ ನೀನೇ ರಕ್ಷಕ ಅಂದ್ರೆ ಓಡಿ ಬರುವವ ಅವನೇ. ನೀನಲ್ಲದೆ ಇನ್ನಾರೂ ಇಲ್ಲ ಎನಗೆ ಅನ್ನುವ ಕಾರ್ಯ. ಅದು ಇದೇ ತರದ ಮಾತು ಗಜೇಂದ್ರನ ಬಾಯಿಯಲ್ಲೂ ಬರುತ್ತೆ, ಕರೆದೊಡನೆ ಓಡಿ ಬರುವವ ನೀನೊಬ್ಬನೇ ಅಂತ. ಹಾಗಾಗಿ ಅವತಾರ ಮಾಡಿ ಪ್ರಭುವಾಗಿ, ಓ ನಾಥನೇ, ಓ ಭಗವನ್, ನಹ ಶಂ ಕೃಧಿ, ಓ ಈಶಾ, ಈಶಾ ಅಂದ್ರೆ ಪ್ರಭು, ಓ ಪ್ರಭುವೇ, ದೀನರನ್ನ ಪೊರೆಯುವವನೇ, ನಮಗೆ ನಹ ಶಂ ಕೃಧಿ. ಇದೆಲ್ಲ ವೇದದ ಮಾತುಗಳ ಅನುವಾದ. ಇಷ್ಟೂ ಮಾತುಗಳು ಇದು ವೇದದಲ್ಲಿ ಬಂದ ಸ್ವರೂಪವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಕೃಧಿ ಅಂದ್ರೆ ಮಾಡು, ನಹ ಶಂ ಕೃಧಿ, ನಮಗೆ ಆನಂದವನ್ನುಂಟು ಮಾಡು, ನಮಗೆ ತೃಪ್ತಿಯನ್ನುಂಟು ಮಾಡು. ವಿಶ್ವಾಯ ವಿಶ್ವಭವನ ಸ್ಥಿತಿ ಸಂಯಮಾಯ ಸ್ವೈರಂ ಗೃಹೀತ ಕುರು ಶಕ್ತಿ ಗುಣಾಯ ಪುಣ್ಯೆ ಸ್ವಚ್ಛಾಯ ಶ್ವಶ್ವದುಪಬೃಂಹಿತ ಪೂರ್ಣಬೋಧ ವ್ಯಾಪಾರಮಸೆ ಹರಯೇ ನಮಸ್ತೆ. ವಿಶ್ವದ ಎಲ್ಲೆಡೆ ವ್ಯಾಪಿಸಿದವನೇ, ವಿಶ್ವದ ಹುಟ್ಟಿಗೆ, ಅದರ ಇರವಿಗೆ, ಅದರ ಕೊನೆಯ ನಿಯಮನಕ್ಕೆ ಕಾರಣನಾದವನೇ, ಬಗೆ ಬಗೆಯ ಶಕ್ತಿಗಳನ್ನ ಕೈಯೊಳಗೆ ಹಿಡಿದು ಆ ಗುಣಗಳಿಂದ ಜಗತ್ತಿನ ಎತ್ತರವನ್ನು ಆಯಾ ಸ್ಥಳಗಳಿಗೆ ಮುಟ್ಟಿಸಿ ನಿನ್ನಿಚ್ಛೆ ಬಂದಂತೆ ಏನು ಬೇಕಾದ್ರೂ ಮಾಡಬಹುದಿದ್ರೂ ಕೂಡ ಅದರ ಶಕ್ತಿಯ ವ್ಯವಸ್ಥೆಗೆ ತಕ್ಕಂತೆ ನೀನು ಅದನ್ನ ಮುನ್ನಡೆಸುವವನು. ಇಷ್ಟು ಮಾಡುವಾಗ್ಲೂ ಸ್ವಚ್ಛಾಯ, ನೀನ್ ಯಾವತ್ತೂ ಕೂಡ ನಿನ್ನ ವ್ಯಕ್ತಿಗತವಾದ ಆಸೆ ಆಕಾಂಕ್ಷೆಗಳನ್ನ ಇನ್ಯಾವುದೋ ಕೆಲಸದಲ್ಲಿ ಪೂರೈಸಿಕೊಳ್ಳುವ ದಡ್ಡತನ ದುಷ್ಟತನ ನಿನ್ನಲ್ಲಿಲ್ಲ. ಬಹಳ ಜನಕ್ಕೆ ಏನು ಅಂದ್ರೆ ಇನ್ನೊಬ್ಬರ ಹೆಸರಲ್ಲಿ ತಮ್ಗೆ ಬೇಕಾದನ್ನ ಮಾಡ್ಕೊತಾ ಇರ್ತಾರೆ, ಹೇಳುವಾಗ ಲೋಕೋಪಕಾರ. ಆದ್ರೆ ಅದು ಏನು ಅಂದ್ರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ನಮ್ಮಲ್ಲಿ ಒಂದು ಮಾತಿದೆ. ಅದ್ರಲ್ಲಿ ದೇವ್ರ ಕೆಲ್ಸನೂ ಆಗ್ಬೇಕು, ನಮ್ ಕೆಲ್ಸನೂ ಆಗ್ಬೇಕು ಅಂತ. ದೇವ್ರು ಯಾವತ್ತೂ ಕೂಡ ಭಕ್ತ ಕಾರ್ಯ ಮಾತ್ರ ಮಾಡುದು, ಸ್ವಕಾರ್ಯ ಅಂತ ಮಾಡ್ಲಿಕ್ಕೆ ಹೋಗುದೇ ಇಲ್ಲ. ಹಾಗಾಗಿ ಸ್ವಕಾರ್ಯವೇ ಇಲ್ಲದ ಸ್ವಚ್ಛ ನೀನು, ಶಾಶ್ವತವಾದ ಜ್ಞಾನವನ್ನು ನಮ್ಮೊಳಗೆ ತುಂಬಿಕೊಂಡಿರುವಂತಹ ಶಾಶ್ವತವಾದ ಪೂರ್ಣ ಜ್ಞಾನವನ್ನು ತುಂಬಿಸುವವನು ನೀನು. ಇದು ನಿನ್ನ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಇರುವ ವಿಶಿಷ್ಟವಾದ ವ್ಯಕ್ತಿತ್ವ. ಹೀಗೆ ಸ್ತೋತ್ರ ಮಾಡ್ತಾನೆ. ಇಂತಹ ಹರಿಯೇ ಅಂತ ಹೇಳ್ತಾನೆ. ಮತ್ತೆ ಮುಂದಿನ ಸ್ತೋತ್ರದ ಭಾಗವನ್ನ ಇನ್ನು ಅನೇಕ ಮಾತುಗಳಲ್ಲಿ ಆಕೆ ಭಗವಂತನನ್ನು ಸ್ತುತಿಸ್ತಾಳೆ. ನಾಳೆ ಅದರ ಚಿಂತನೆಯನ್ನು ಮುಂದುವರೆಸೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು.